ಹಲೋ ಡಿಯರ್ ಫ್ರೆಂಡ್ಸ್. ಇವತ್ತು ನನ್ನ ಹತ್ರ ಎರಡು ಬ್ಯೂಟಿಫುಲ್ ಆದ ಡೈರಿ ಇದೆ, ಜೊತೆಗೆ ಚಾರ್ಟ್ ಪೇಪರ್ ಇದೆ ಆ್ಯಂಡ್ ಬ್ಯೂಟಿಫುಲ್ ಮ್ಯಾಜಿಕ್ ಬಾಕ್ಸ್, ಜೊತೆಗೆ ನೋಟ್ಬುಕ್ ಆ್ಯಂಡ್ ಅ ಪೆನ್. ಸೊ ಇಷ್ಟೆಲ್ಲ ಇಟ್ಕೊಂಡು ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ನಾನು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ. ಸೊ ಇದ್ರ ಹಿಂದೆ ಒಂದು ಬ್ಯೂಟಿಫುಲ್ ಆದ ರೀಸನ್ ಇದೆ. ಅದೇನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ TV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು 9ನೇ ತಾರೀಕು, ಹೊಸ ವರ್ಷ ಸ್ಟಾರ್ಟ್ ಆಗಿ 9 ದಿವಸ ಕಳೆದಿದೆ. ಸೊ ನಿಮ್ಮಲ್ಲಿ ಎಷ್ಟು ಜನ ಈ ವರ್ಷ ಸಾಧಿಸಬೇಕಾದಂತಹ ಗುರಿಗಳ ಬಗ್ಗೆ ಕ್ಲಿಯರ್ ಆಗಿದ್ದೀರಾ? ಕ್ಲಾರಿಟಿ ಇದೆಯಾ? ಈ ವರ್ಷ ನೀವು ಎಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆಯಾ? ಈ ವರ್ಷ ನಿಮ್ಮ ಹೆಲ್ತ್ ವಿಷಯದಲ್ಲಿ ನೀವು ಏನನ್ನು ಸಾಧಿಸಬೇಕು? ವೆಯ್ಟ್ ಲಾಸ್ ಇರಬಹುದು, ವೆಯ್ಟ್ ಗೇನ್ ಇರಬಹುದು, ಅಥವಾ ಆ್ಯಕ್ಟಿವ್ ಆಗೋದ್ರ ಬಗ್ಗೆ ಇರಬಹುದು. ಸೊ ಏನು ನಿಮ್ಮ ಹೆಲ್ತ್ ಗೋಲ್ಸ್ ಏನಿದೆ? ಸೊ ರಿಲೇಷನ್ಶಿಪ್ ವಿಷಯಕ್ಕೆ ಬಂದರೆ, ಎಷ್ಟು ಜನ ಈ ವರ್ಷ ಮದುವೆ ಆಗಬೇಕು ಅನ್ನೋ ಕನಸನ್ನು ಕಟ್ಕೊಂಡಿದ್ದೀರಾ? ಅಥವಾ ಇರುವಂತಹ ಮ್ಯಾರೇಜನ್ನೇ ಇಂಪ್ರೂವ್ ಮಾಡ್ಕೊಳ್ಬೇಕು, ಇರುವಂಥ ರಿಲೇಷನ್ಶಿಪ್ಪನ್ನೇ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆಯಾ? ಈ ವರ್ಷ ಎಷ್ಟು ಜನರಿಗೆ ಜಾಬ್ ಪಡಿಬೇಕು, ಅಥವಾ ಇರೋವಂಥ ಕರಿಯರಲ್ಲಿ ಸಕ್ಸಸ್ ಪಡಿಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆಯಾ? ಸೊ ಈ ಎಲ್ಲ ಗುರಿಗಳನ್ನು ನೀವು ಬರ್ತಿದ್ದೀರಾ? ಒಂದು ಅಫರ್ಮೇಷನ್ ನಿಮಗೋಸ್ಕರ ನೀವು ಬರೆದಿದ್ದೀರಾ, ಸೆಟ್ ಮಾಡಿದ್ದೀರಾ? ವಿಷನ್ ಬೋರ್ಡ್ ಎಲ್ಲರೂ ಕ್ರಿಯೇಟ್ ಮಾಡಿದ್ದೀರಾ? ಸೊ ಯಾಕೆ ಈ ಕ್ವೆಶನ್ ಕೇಳ್ತಾ ಇದ್ದೀನಿ ಅಂತ ಅಂದರೆ, ಹೊಸ ವರ್ಷ ಅಂದ ತಕ್ಷಣ ಸೊ ನಮ್ಮೆಲ್ಲರಲ್ಲೂ ಕೂಡ ಹೊಸ ಕನಸು, ಏನೋ ಒಂದು ಹೊಸ ಅವಕಾಶ ಅನ್ನೋದು ನಮ್ಮೆಲ್ಲರಲ್ಲೂ ಸರ್ವೇ ಸಾಮಾನ್ಯವಾಗಿ ಮೂಡುವಂಥ ಭಾವನೆ. ಸೊ ನಿಮ್ಮ ಫ್ರೆಂಡ್ಸನ್ನು ನೀವು ಕೇಳಿರ್ತೀರ, ನಿಮ್ಮ ಫ್ರೆಂಡ್ಸ್ ಹೇಳೋದನ್ನು ಕೇಳಿರ್ತೀರ, ಏನು ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ ಚೇಂಜ್ ಆಗುತ್ತಷ್ಟೇ, ಕ್ಯಾಲೆಂಡರಲ್ಲಿರುವಂಥ ಡೇಟ್ ಚೇಂಜ್ ಆಗುತ್ತಷ್ಟೇ, ಮತ್ತಿನ್ನೇನೂ ಬದಲಾಗಲ್ಲ. ಸೊ ಇವೆಲ್ಲ ನಮ್ಮ ಭ್ರಮೆ ಅಷ್ಟೇ. ಈ ಮೋಟಿವೇಶನ್ ಒಂದು ವರ್ಷ ಏನಿರುತ್ತಾ? ಇಲ್ಲ, ಬದಲಾಗಿ ಜನವರಿ ತಿಂಗಳು ಮುಗಿದು ಫೆಬ್ರವರಿಗೆ ಹೋಗೋ ತನಕ ನಮ್ಮ ಮೋಟಿವೇಶನ್ ಎಲ್ಲ ಖರ್ಚಾಗುತ್ತೆ, ಅಥವಾ ನಮ್ಮ ಮೋಟಿವೇಶನ್ ಎಲ್ಲ ಕಮ್ಮಿ ಆಗುತ್ತೆ, ಮತ್ತು ನಾವು ಅದೇ ಸೈಕಲಲ್ಲಿ ರಿಪೀಟ್ ಆಗ್ತೀವಿ ಅನ್ನೋ ಮಾತನ್ನು ಕೇಳಿರ್ತೀರ. ನೀವು ಹೊಸ ವರ್ಷವನ್ನು ಇದೇ ರೀತಿ ನಿರಾಶೆಯಿಂದ ಕೂಡಿ ಸ್ಟಾರ್ಟ್ ಮಾಡಿದ್ದೇ ಆದರೆ ಇಡೀ ವರ್ಷ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಸೊ ಈಗ ನಿಮ್ಮಲ್ಲಿ ಕ್ವೆಶನ್ಸ್ ಬಂದಿರ್ಬೋದು, ಎಷ್ಟೋ ಜನ ವಿಷನ್ ಬೋರ್ಡ್ ಕೂಡ ಕ್ರಿಯೇಟ್ ಮಾಡಲ್ಲ, ಅಫರ್ಮೇಷನ್ ಬರೆಯಲ್ಲ, ಗ್ರ್ಯಾಟಿಟ್ಯೂಡ್ ಡೈರಿ ಬರೆಯಲ್ಲ, ಸೊ ಅಥವಾ ಈ ಜರ್ನಲಿಂಗ್ ಮಾಡಲ್ಲ, ಗೋಲ್ಸ್ ಬಗ್ಗೆ ಕ್ಲಾರಿಟಿ ಇರಲ್ಲ, ಬಟ್ ಸ್ಟಿಲ್ ಅವ್ರ ಲೈಫಲ್ಲಿ ಒಳ್ಳೆಯದೇ ಆಗ್ತಾ ಇರುತ್ತೆ ಅಲ್ಲ ಅಂತ. ಸೊ ಎಷ್ಟು ಜನರಿಗೆ ಈ ಡೌಟ್ ಇದೆ, ಈ ಸ್ಟೋರಿ, ಈ ರಿಯಲ್ ಸ್ಟೋರಿ ಕೇಳಿ ನಿಮಗೆ ಅರ್ಥ ಆಗುತ್ತೆ. ಹಾರ್ವರ್ಡ್ ಯೂನಿವರ್ಸಿಟಿಯವರು 40 ವರ್ಷಗಳ ಕಾಲ ಒಂದು ರಿಸರ್ಚ್ ಮಾಡ್ತಾರೆ. ಸೊ ಏನಂತ ಅಂದರೆ, 100 ಮೆಂಬರ್ಸ್ನ, 100 ಜನರನ್ನು ಒಂದು ರೂಮಲ್ಲಿ ಕರ್ಕೊಂಡು ಬರ್ತಾರೆ. ಸೊ ಅವರಿಗೆ ಒಂದು ಕ್ವೆಶನ್ ಕೇಳ್ತಾರೆ, ನಿಮ್ಮಲ್ಲಿ ಎಷ್ಟು ಜನರಿಗೆ ಗುರಿ ಇದೆ ಲೈಫಲ್ಲಿ, ಏನೋ ಒಂದು ಸಾಧಿಸಬೇಕು ಅನ್ನೋ ಗುರಿ ಇದೆ, ಆ ಗುರಿ ಬಗ್ಗೆ ಸ್ಪಷ್ಟತೆ ಇದೆ ಅಂತ. ಸೊ ಎಲ್ಲರೂ ಕೂಡ ಹೇಳ್ತಾರೆ, ಹಾಂ, ಎಲ್ಲರೂ ಕೈ ಎತ್ತಾರೆ, ಹೌದು ನಮಗೆ ಲೈಫಲ್ಲಿ ಗುರಿ ಇದೆ, ನಾವು ಇದನ್ನು ಸಾಧಿಸಬೇಕು, ಅದನ್ನು ಸಾಧಿಸಬೇಕು, ಅದು ಅಚೀವ್ ಮಾಡಬೇಕು, ಇದು ಅಚೀವ್ ಮಾಡಬೇಕು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 100 ಮೆಂಬರ್ಸಲ್ಲಿ 100 ಮೆಂಬರ್ಸು ಹ್ಯಾಂಡ್ ರೇಸ್ ಮಾಡ್ತಾರೆ. ಇನ್ನೊಂದು ಕ್ವೆಶನ್ ಕೇಳ್ತಾರೆ, ಎಷ್ಟು ಜನ ನಿಮ್ಮ ಗುರಿಗಳನ್ನು ಬರೆದಿಟ್ಟಿದ್ದೀರಾ ಅಂತ. ಸೊ ಆಗ 100 ಮೆಂಬರ್ಸಲ್ಲಿ ಬರೀ 4 ಜನ ಮಾತ್ರ ಕೈ ಎತ್ತಾರೆ. ಸೊ ಈ 100 ಮೆಂಬರ್ಸ್ನ 40 ವರ್ಷಗಳ ತನಕ ಟ್ರ್ಯಾಕ್ ಮಾಡ್ತಾರೆ, ಅವರ ಲೈಫ್ ಹೇಗಿದೆ ಅನ್ನೋದನ್ನು ಟ್ರ್ಯಾಕ್ ಮಾಡ್ತಾರೆ. 100 ಮೆಂಬರ್ಸಲ್ಲಿ ಈ 4 ಜನ ಏನಿರ್ತಾರೆ, ಗುರಿಯನ್ನು ಬರೆದು ಗುರಿಯ ಬಗ್ಗೆ ಸ್ಪಷ್ಟತೆ ಇರುವಂತಹ ಜನರು ಏನಿರ್ತಾರೆ, ಅವರ ಲೈಫ್ ತುಂಬ ಚೆನ್ನಾಗಿರುತ್ತೆ. ವರ್ಷದಿಂದ ವರ್ಷಕ್ಕೆ ತುಂಬ ಸಕ್ಸಸ್ ಕಾಣ್ತಾ ಇರ್ತಾರೆ. ಹೆಲ್ತ್ ಇರಲಿ, ರಿಲೇಷನ್ಶಿಪ್ ಇರಲಿ, ಕರಿಯರ್ ಇರಲಿ, ಮನಿ ಇರಲಿ, ಎಲ್ಲ ಆಸ್ಪೆಕ್ಟಲ್ಲೂ ಸಕ್ಸಸ್ನ ಕಾಣ್ತಾ ಇರ್ತಾರೆ ಈ 4 ಜನ. ಇನ್ನು ಉಳಿದಂತಹ 96 ಮೆಂಬರ್ಸ್ ಲೈಫಲ್ಲಿ ಏನಾಗ್ತಾ ಇರುತ್ತೆ ಅಂತ ಅಂದರೆ, ಒಂದು ಸಲ ಗ್ರೋತ್ ಇರುತ್ತೆ, ಇನ್ನೊಂದು ಸಲ ಗ್ರೋತ್ ಕಮ್ಮಿ ಆಗೋದು. ಒಟ್ಟಾರೆ ಅವರ ಲೈಫ್ ಒಂದು ರೀತಿ ಸ್ಟ್ರಗಲ್ಲಿಂದ ಕೂಡಿರುತ್ತೆ ಆ್ಯಂಡ್ ಅವರಲ್ಲಿ ಆ ಕ್ಲಾರಿಟಿ ಇರಲ್ಲ. ಸೊ ಯಾರು ತಮ್ಮ ಗುರಿಗಳನ್ನು ಬರೆದಿರಲ್ಲ, ಅವರಲ್ಲಿ ಕ್ಲಾರಿಟಿ ಇರಲ್ಲ. ಆ 96 ಮೆಂಬರ್ಸ್ನ ಲೈಫ್ ಈ 4 ಜನರಿಗೆ ಕಂಪೇರ್ ಮಾಡಿ ಬದಲಾಗಿ ಅವರ ಲೈಫಲ್ಲಿ ಕಂಟಿನ್ಯೂಸ್ ಆದ ಸ್ಟ್ರಗಲ್, ಫೇಲ್ಯೂರ್ ಕಾಡ್ತಾ ಇರುತ್ತೆ. ಸೊ ಈಗ ಹೇಳಿ, ಈ ಹೊಸ ವರ್ಷ ಸ್ಟಾರ್ಟ್ ಆದಾಗ ನಮ್ಮ ಕನಸನ್ನು ಬರೆದಿರೋದು ವಿಷನ್ ಬೋರ್ಡ್ ರೂಪದಲ್ಲಿ ನಾವು ಅದನ್ನು
ಎಲ್ಲ ಕಡೆ ಅಂಟಿಸೋದಾಗಿರ್ಬೋದು ಖುಷಿಯಿಂದ, ಆಮೇಲೆ ಜರ್ನಲಿಂಗ್ ಮಾಡೋದಾಗಿರಬಹುದು. ಸೊ ಇವೆಲ್ಲ ಮಾಡ್ತಾ ಇದ್ದ ಹಾಗೆ ಇದರಿಂದ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ? ಇನ್ನು ವಿಷನ್ ಬೋರ್ಡ್ ವಿಷಯಕ್ಕೆ ಬರೋಣ. ವಿಷನ್ ಬೋರ್ಡ್ ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಮ್ಮ ಕನಸಿಗೆ ಸಂಬಂಧಪಟ್ಟಂತಹ ಪಿಕ್ಚರ್ಸ್ನ ಅಂಟಿಸಿ ಅದು ಆದಷ್ಟು ನಮ್ಮ ಕಣ್ಣಿಗೆ ಬೀಳೋ ಥರ, ಸೊ ಈ ಥರ ಚಾರ್ಟ್ ಪೇಪರಲ್ಲಿ ನಿಮಗೆ ಯಾವ ರೀತಿ ನಿಮ್ಮ ಈಗ ಹಣ ಸಂಪಾದನೆ ಮಾಡಬೇಕು ಅಂತ ಅಂದರೆ ಮನಿ ಫೋಟೋ ಇರಬಹುದು, ಅಥವಾ ನೀವು ಒಳ್ಳೆ ರಿಲೇಷನ್ಶಿಪ್ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಮ್ಯಾರೇಜ್ ಫೋಟೋ ಇರಬಹುದು, ಅಥವಾ ಹೆಲ್ದಿ ಆಗಿರಬೇಕು ಅಂತ ಅಂದರೆ ಹೆಲ್ತ್ ರಿಲೇಟೆಡ್ ಆ್ಯಕ್ಟಿವ್ ಆಗಿರುವಂಥ ಎಕ್ಸಸೈಸ್ ಮಾಡ್ತಾ ಇರುವಂಥ ಫೋಟೋಸ್ ಅಂಟಿಸಿ ಅದನ್ನು ನೀವು ಎಲ್ಲಿ ಜಾಸ್ತಿ ನೀವು ವರ್ಕ್ ಮಾಡ್ತಾ ಇರ್ತೀರ ಅಥವಾ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರ ಅಲ್ಲಿ ನೀವು ಹಾಕಿರ್ತೀರ. ಸೊ ನಾರ್ಮಲ್ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋದ್ರ ಐಡಿಯಾ ನಿಮಗೆ ಗೊತ್ತಿರುತ್ತೆ. ಸೊ ಯಾಕೆ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಬೇಕು, ಇದರಿಂದ ಲಾಭ ಏನು? ಸೊ ನೀವು ಆದಷ್ಟು ನೀವು ವಿಷನ್ ಬೋರ್ಡಲ್ಲಿ ಹಾಕಿರುವಂತಹ ಪಿಕ್ಸ್ ನೋಡ್ತಾ ಇದ್ದಂಗೆ ನಿಮ್ಮ ಗುರಿ ನೆನಪಾಗುತ್ತೆ, ಅಥವಾ ನಿಮ್ಮ ಕನಸು, ನಿಮ್ಮ ಡ್ರೀಮ್ ಏನಿದೆ, ನಿಮ್ಮ ಡಿಸೈರ್ ಏನಿದೆ ನೆನಪಾಗುತ್ತೆ. ಬ್ರೈನ್ಗೆ ನೆನ್ಪು ಮಾಡ್ತಾ ಇರ್ತೀರ. ಬ್ರೈನ್ ಏನು ಮಾಡುತ್ತೆ ಅಂತ ಅಂದರೆ ಕಂಟಿನ್ಯೂಸ್ಲಿ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ಸೊ ಇದನ್ನು ಹೇಗೆ ಫುಲ್ಫಿಲ್ ಮಾಡೋದು ಅಂತ. ಈಗ ಮನಿ ರಿಲೇಟೆಡ್, ಮನಿ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಅಮೌಂಟ್ ನೀವು ಹಾಕಿರ್ತೀರ. ಪ್ರತಿ ದಿವಸ ಅದನ್ನು ನೋಡ್ತಾ ಇದ್ದಾಗ ನಿಮ್ಮ ಬ್ರೈನ್ ಸ್ಕ್ಯಾನ್ ಮಾಡುತ್ತೆ, ಓಕೆ ಇಷ್ಟು ಅಮೌಂಟ್ ಆಫ್ ಮನಿಯನ್ನು ನಾನು ಹೇಗೆ ಜನ್ರೇಟ್ ಮಾಡ್ಬೋದು. ಒಂದು ಒಳ್ಳೆಯ ಐಡಿಯಾ ಥ್ರೂ ಅಥವಾ ಒಂದು ಇಂಪಲ್ಸ್ ಥ್ರೂ ಆಗಿರ್ಬೋದು, ಅಥವಾ ಯಾವುದೋ ಒಂದು ವ್ಯಕ್ತಿಯ ಥ್ರೂ ಹೆಲ್ಪ್ ಸಿಗುವಂಥದ್ದಾಗಿರಬಹುದು. ಹೊರಗಡೆ ವರ್ಡಲ್ಲೇ ಸಿಗಬೇಕು ಅಂತ ಇಲ್ಲ, ನಿಮ್ಮ ಓನ್ ಐಡಿಯಾ ಏನಿದೆ ಅದೇ ನಿಮ್ಮ ಅಸೆಟ್ ಆಗಬಹುದು. ಸೊ ಈ ರೀತಿಯಲ್ಲಿ ನಿಮ್ಮ ಬ್ರೈನ್ ನಿಮಗೆ ಸಹಕಾರ ಕೊಡ್ತಾ ಇರುತ್ತೆ. ಇನ್ನೊಂದು ಈ ವಿಷನ್ ಬೋರ್ಡ್ ಮಾಡೋದಾಗಿರ್ಬೋದು, ನಿಮ್ಮ ಗುರಿಯನ್ನು ಬರೆಯೋದ್ರ ಇನ್ನೊಂದು ಲಾಭ ಏನು ಅಂತ ಅಂದರೆ ನಾರ್ಮಲೈಸ್ ಆಗ್ತಾ ಹೋಗ್ತೀರಾ. ಅಂತ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹಣ, ಇಷ್ಟು ಅಮೌಂಟ್ ಆಫ್ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋದು ಇಟ್ಸ್ ವೆರಿ ನಾರ್ಮಲ್, ಆ್ಯಂಡು ಹೆಲ್ದಿಯಾಗಿರೋದು ಕೂಡ ನಾರ್ಮಲ್. ನನ್ನ ಎಲ್ಲ ಕನಸನ್ನು ಅಟ್ರ್ಯಾಕ್ಟ್ ಮಾಡೋದು ನಾರ್ಮಲ್ ಅನ್ನೋ ಸಂದೇಶ ಏನಿದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗ್ತಾ ಇರುತ್ತೆ. ಯಾಕಂದರೆ ನೀವು ಡೈಲಿ ಆ ಪಿಕ್ಚರ್ನ ನೋಡ್ತಾ ಇರ್ತೀರ. ಸರಿ, ಸೊ ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಕಾಮನ್ ಆಗಿ ನಾವು ವಿಷನ್ ಬೋರ್ಡ್ ಅಂದ ತಕ್ಷಣ ಇಷ್ಟೇ ಅಂತ ತಿಳ್ಕೊಂಡಿರ್ತೀವಿ. ಬಟ್ ವಿಷನ್ ಬೋರ್ಡ್ ಅಂತ ಅಂದರೆ ಇಷ್ಟೇ ಅಲ್ಲ. ಸೊ ಮೇಜರ್ ಆಗಿ ವಿಷನ್ ಬೋರ್ಡಲ್ಲಿ ಹಾಕಿರುವಂಥದ್ದು ಕೆಲವೊಂದು ಅಥವಾ ಕೆಲವೊಂದು ಸಲ ಸುಮಾರಷ್ಟು ವಿಷಯ ಯಾಕೆ ಮ್ಯಾನಿಫೆಸ್ಟ್ ಆಗಲ್ಲ ಅಂತ ಅಂದರೆ ಬೇಸಿಕ್ ಲೆವೆಲ್, ಈ ವಿಷನ್ ಬೋರ್ಡ್ ಮಾಡುವಂತಹದ್ದು ಬೇಸಿಕ್ ಲೆವೆಲ್ ಅಂಟಿಸೋದು, ನೀವು ಇರುವಂಥ ಜಾಗದಲ್ಲಿ ಇಟ್ಕೊಳ್ಳೋದು ಆ್ಯಂಡ್ ನೋಡ್ತಾ ಇರೋದು ವಿಚ್ ಈಸ್ ಕ್ವೈಟ್ ಕಾಮನ್. ಆದರೆ ದೇರ್ ಇಸ್ ಅಡ್ವಾನ್ಸ್ಡ್ ಲೆವೆಲ್ ಆಫ್ ವಿಷನ್ ಬೋರ್ಡ್. ಇದನ್ನು ಅಡ್ವಾನ್ಸ್ಡ್ ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೂ ಒಂದು ಮೆಥಡ್ ಇದೆ. ಸೊ ಆ ಮೆಥಡ್ ಏನು? ಜೊತೆಗೆ ಇನ್ನು ಜರ್ನಲಿಂಗ್ ಬಗ್ಗೆ ಬರೋಣ, ಆಫರ್ಮೇಷನ್ ಬಗ್ಗೆ ಬರೋಣ. ಆಫರ್ಮೇಷನ್ ಏನಿದೆ, ಎಲ್ಲರಿಗೂ ಕಾಮನ್ ಆಗಿ ಎಲ್ಲ ಆಫರ್ಮೇಷನ್ ವರ್ಕ್ ಆಗಲ್ಲ. ಪರ್ಸ್ನಲೈಸ್ಡ್ ಆಫರ್ಮೇಷನ್ ಕೂಡ ನಾವು ರೆಡಿ ಮಾಡೋದು. ಹಾಗಾದರೆ ಆ ಪರ್ಸ್ನಲೈಸ್ಡ್ ಆಫರ್ಮೇಷನ್ನ ರೆಡಿ ಮಾಡೋದಾದರೂ ಹೇಗೆ? ಜೊತೆಗೆ ನೀವು ಕೇಳಿರ್ತೀರ ಮೋಟಿವೇಶನ್ ಏನಿರುತ್ತೆ. ಸೊ ಈ ವರ್ಷ ಏನು ಸಾಧಿಸ್ಬೇಕು ಅನ್ನೋದು ಬರೀ ಒಂದು ತಿಂಗಳಿಗೆ ಸೀಮಿತ. ಆಮೇಲೆ ಮತ್ತೆ ನಾವು ಹಳೆ ಸೈಕಲ್ಗೆ ಯಾಕೆ ಹೋಗ್ತೀವಿ, ಹಳೆ ಲೂಪಲ್ಲೇ ಯಾಕೆ ನಾವು ತಿರುಗ್ತಾ ಇರ್ತೀವಿ ಅಂತ ಅಂದರೆ ಹೋದ ವರ್ಷದ ಎನರ್ಜಿಯನ್ನು ಈ ವರ್ಷ ಕ್ಯಾರಿ ಮಾಡೋದ್ರಿಂದ ನಮ್ಮ ಎನರ್ಜಿ ಹೀಲ್ ಆಗೋದು ಕೂಡ ಅಷ್ಟೇ ಮುಖ್ಯ. ಹೀಲ್ಡ್ ಎನರ್ಜಿ ಜೊತೆ ನೀವು ಏನೇ ಬರೀರಿ ಅಥವಾ ಯಾವುದೇ ಆ್ಯಕ್ಷನ್ ತೊಗೊಳ್ಳಿ, ಅದರ ರಿಸಲ್ಟ್ ಏನಿರುತ್ತೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಹಾಗಾದರೆ ಎನರ್ಜಿ ಹೀಲಿಂಗ್ ಆದರೂ ಮಾಡೋದು ಹೇಗೆ? ನಮ್ಮ ಹೋದ ವರ್ಷ ನಮ್ದು ಏನು ರಿಸೆಂಟ್ಮೆಂಟ್ ಇದೆ ಅಥವಾ ಏನು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಇದೆ ಅದನ್ನು ಮೀರಿ ಅದರಿಂದ ಹೊರಗೆ ಬರೋದಾದರೂ ಹೇಗೆ? ಹೊಸ ಎನರ್ಜಿ ಜೊತೆ ಈ ವರ್ಷವನ್ನು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡೋದಾದರೂ ಹೇಗೆ? ಸೊ ಇಷ್ಟೆಲ್ಲ ಕ್ವೆಶನ್ಸ್ ನಿಮ್ಮಲ್ಲೂ ಬಂದಿರುತ್ತೆ. ಸೊ ಅದಕ್ಕೆ ಬ್ಯೂಟಿಫುಲ್ ಆದ ಆನ್ಸರ್ ಇಲ್ಲಿದೆ. ಇದೇ ಸಂಡೇ ಜಾನ್ವರಿ 12ನೇ ತಾರೀಕು ನ್ಯೂ ಇಯರ್ ವೆಬಿನಾರ್ ನಡೀತಾ ಇದೆ. ಸೊ ಈ ವೆಬಿನಾರಲ್ಲಿ ಮೊದಲನೇದಾಗಿ 2024ರಲ್ಲಿ ಏನೆಲ್ಲ ನಿಮ್ಮ ಎನರ್ಜಿ ಹೀಲಿಂಗ್ ಅವಶ್ಯಕತೆ ಇದೆ, ಸೊ ಏನೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಯಿತು, ಏನೆಲ್ಲ ನೀವು ಸಾಧಿಸ್ಲಿಕ್ಕೆ ಆಗಲಿಲ್ಲ, ಸೊ ಆ ಎಲ್ಲ ಎನರ್ಜಿಯನ್ನು ಮೊದಲನೇದಾಗಿ ಕ್ಲೀನ್ ಮಾಡ್ತೀರಾ, ಹೀಲ್ ಮಾಡ್ತೀರಾ. ಸೊ ನಿಮ್ಮ ಎನರ್ಜಿ ಹೀಲ್ ಆದಮೇಲೆ ನಾವೆಲ್ಲರೂ ಕೂಡ ಜೊತೆಗೆ ಸೇರಿ ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ತೀವಿ. ಇಷ್ಟು ದಿವಸ ನೀವೇನು ವಿಷನ್ ಬೋರ್ಡ್ ನೋಡ್ತಾ ಇದ್ರಿ ಅದು ಬೇಸಿಕ್ ಲೆವೆಲ್, ಬರೀ ಅಷ್ಟೇ ನೀವು ಮಾಡ್ತಾ ಇದ್ರೆ ಕೆಲವೊಂದು ಸಲ ನಿಮ್ಮ ಬಿಲೀಫ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಆಗಿದ್ರೆ ಖಂಡಿತ ಮ್ಯಾನಿಫೆಸ್ಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ಸೊ ಈ ವರ್ಷ ಮಾಡಿದ್ದು ಇನ್ನು 2 ವರ್ಷ ಬಿಟ್ಟು ಅಥವಾ 4 ವರ್ಷ ಬಿಟ್ಟು ಆಗುವಂಥದ್ದಾಗುತ್ತೆ, ವಿಚ್ ಹ್ಯಾಪನ್ಡ್ ವಿತ್ ಮೀ. ಸೊ ಬೇಸಿಕ್ ಲೆವೆಲ್ಗಿಂತ ಅಡ್ವಾನ್ಸ್ಡ್ ಲೆವೆಲ್ ವಿಷನ್ ಬೋರ್ಡ್ ಪ್ರಾಕ್ಟೀಸಸ್ ಇದೆ. ಅದನ್ನು ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ, ಈ ವರ್ಷದ ಗೋಲ್ ಏನಿದೆ ಇದೇ ವರ್ಷನೇ ಫುಲ್ಫಿಲ್ ಆಗುತ್ತೆ, ಅಥವಾ
ಅದಕ್ಕೂ ಬೆಟರ್ ಆಗಿ, ಬೆಸ್ಟ್ ಆಗಿ ಏನೋ ನಿಮ್ಮ ಲೈಫಲ್ಲಿ ಆಗುತ್ತೆ. ಸೊ ವಿಷನ್ ಬೋರ್ಡ್ನ ಪವರ್ಫುಲ್ಲಿ ನೀವು ಹೇಗೆ ಯೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನು ನೀವು ತಿಳ್ಕೊಳ್ತೀರಾ. ಅಡ್ವಾನ್ಸ್ಡ್ ಲೆವೆಲ್ ಆಫ್ ವಿಷನ್ ಬೋರ್ಡ್ ಜೊತೆಗೆ ನಿಮ್ಮ ಗುರಿಯನ್ನು ಹೇಗೆ ಬರೆಯೋದು. ನಿಮ್ಮ ಗುರಿಯನ್ನು ಜಸ್ಟ್ ಬರೆದ್ರೆ ಆಗಲ್ಲ. ದೆರ್ ಇಸ್ ಅ ವೇ, ದೆರ್ ಇಸ್ ಅ ಸ್ಟೈಲ್ ಟು ರೈಟ್ ಯುವರ್ ಗೋಲ್. ಆ್ಯಂಡ್ ಆಲ್ಸೋ ಆಫರ್ಮೇಷನ್, ಪ್ರತಿ ಒಬ್ಬರಿಗೂ ಕೂಡ ತಮ್ಮದೇ ಆದಂತಹ ಓನ್ ಆಫರ್ಮೇಷನ್ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ತೀರಾ. ಆ್ಯಂಡ್ ಆಲ್ಸೋ ಇದು ಬರೀ ಒಂದು ದಿನದ ಟಾಸ್ಕ್ ಅಲ್ಲ, ಬದಲಾಗಿ 12 ತಿಂಗಳು ಕೂಡ, ಈ ವರ್ಷದ 12 ತಿಂಗಳು ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ ಇರಲಿ, ನಿಮ್ಮ ಎನರ್ಜಿ ಇರಲಿ, ಇದನ್ನು ಹೈ ವೈಬಲ್ಲಿ ಹೇಗೆ ಮೇಂಟೈನ್ ಮಾಡೋದು ಅನ್ನೋದನ್ನು ಈ ವೆಬಿನಾರಲ್ಲಿ ನೀವು ತಿಳ್ಕೊಳ್ತೀರಾ. ಸೊ ಒಂದು ಶರ್ಟ್ನ ಫಸ್ಟ್ ಬಟನ್ ನೀವೇನಾದರೂ ಸರಿ ಹಾಕಿದ್ರಿ ಅಂತ ಅಂದರೆ ಕಂಟಿನ್ಯೂಸ್ ಆಗಿ ಎಲ್ಲ ಬಟನ್ ಕೂಡ ಅದರ ಪ್ಲೇಸಲ್ಲಿರುತ್ತೆ, ಅಲೈನ್ಡ್ ಆಗಿರುತ್ತೆ. ಶರ್ಟ್ನ ಫಸ್ಟ್ ಬಟನ್ನೇ ನೀವು ರಾಂಗ್ ಹಾಕಿದರೆ ಸೊ ನೆಕ್ಸ್ಟ್ ಎಷ್ಟೇ ನೀಟಾಗಿ ಹಾಕಿದರೂ ಕೂಡ ಅಲೈನ್ಡ್ ಆಗಿರಲ್ಲ. ಸೇಮ್ ವೇ ಈ ವರ್ಷದ ಮೊದಲನೇ ತಿಂಗಳು ಇನ್ನು 9 ದಿವಸ ಅಷ್ಟೇ ಆಗಿರುವಂಥದ್ದು. ಸೊ ಆದಷ್ಟು ಯಾರಿಗೆಲ್ಲ ಈ ವರ್ಷ ಭಾಳಷ್ಟು ಚೆನ್ನಾಗಿ ಕಳಿಬೇಕು, ಫ್ರೂಟ್ಫುಲ್ಲಾಗಿ ಕಳಿಬೇಕು, ಒಟ್ಟಾರೆ ಈ ವರ್ಷ ಒಳ್ಳೆಯದನ್ನು ಸಾಧಿಸಬೇಕು, ಒಳ್ಳೆಯದನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋ ಕನಸಿದೆ, ಖಂಡಿತವಾಗಿಯೂ ಈ ವೆಬಿನಾರ್ನ ಜಾಯ್ನ್ ಆಗಿ ಇದರ ಸಂಪೂರ್ಣವಾದ ಉಪಯೋಗವನ್ನು, ಪ್ರಯೋಜನವನ್ನು ಪಡೆದುಕೊಳ್ಳಿ. ಜೊತೆಗೆ ಲಾಸ್ಟ್ ಮಿನಿಟಲ್ಲಿ ರಿಜಿಸ್ಟರ್ ಆಗೋದನ್ನು ತಪ್ಪಿಸಿ. ಸೊ ಯಾಕೆಂದರೆ ನೀವು ಡೈರಿ ತೊಗೊಳ್ಬೇಕಾಗಿರುತ್ತೆ, ಚಾರ್ಟ್ ಪೇಪರ್ ತೊಗೊಳ್ಬೇಕಾಗಿರುತ್ತೆ, ಆ್ಯಂಡ್ ವಿಷನ್ ಬೋರ್ಡ್ಗೆ ಬೇಕಾಗಿರುವಂತಹ ಪಿಕ್ಸ್ನ ನೀವು ಪ್ರಿಂಟೌಟ್ ತೊಗೊಳ್ಬೇಕಾಗಿರುತ್ತೆ. ಸೊ ಏನು ಥಿಂಗ್ಸ್ನ ತರಬೇಕು ಅನ್ನೋದನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ, ಸೊ ಕಮ್ಯುನಿಟಿಯಲ್ಲಿ ಆ್ಯಂಡ್ ಗ್ರೂಪಲ್ಲಿ. ಸೊ ಜೊತೆಗೆ ಆದಷ್ಟು ಫ್ರೈಡೇ ಒಳಗೆ ನೀವು ರಿಜಿಸ್ಟರ್ ಆದರೆ ಒಳ್ಳೆಯದು. ಸ್ಯಾಟರ್ಡೆ ನಿಮ್ಗೊಂದು ದಿವಸ ಟೈಮ್ ಸಿಗುತ್ತೆ, ಸೊ ದ್ಯಾಟ್ ನೀವು ಪರ್ಚೇಸ್ ಮಾಡ್ಬೋದು, ಸಂಡೇ ಆರಾಮಾಗಿ ನೀವು ಅಟೆಂಡ್ ಆಗ್ಬೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಜಾಯ್ನ್ ಆಗಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹೋಪ್ ಈ ಇಯರ್ ನಿಮಗೆ ಭಾಳಷ್ಟು ಒಳ್ಳೆಯದನ್ನೇ ಕೊಡಲಿ, ನಿಮ್ಮೆಲ್ಲ ಕನಸು ಕೂಡ ನನಸಾಗಲಿ. ಥ್ಯಾಂಕ್ ಯು ಸೋ ಮಚ್.